ಮಿಯಾಜಾಕಿ ಮಾವು ಅಂತ ಹೇಳಿ ಬಹಳ ಫೇಮಸ್ ಆಗ್ತಾ ಇದೆ. ಕಾರಣ ಇದರ ಬೆಲೆಯ ಮಾತ್ರದಿಂದನೇ ಫೇಮಸ್ ಆಗ್ತಾ ಇದೆ. ಈ ಹಣ್ಣು ಮೊದಲು ಇದನ್ನು ಮಾರಾಟಕ್ಕೆಲ್ಲ ಶುರು ಮಾಡಿಕೊಂಡಾಗ 1 kg 5 ಲಕ್ಷ ರೂಪಾಯಿ ಅಂತೆ. ಈ ಚರ್ಚೆ ಆಗಿದ್ದು ನಿಜ. ಒಂದೇ 1 kg ಮಿಯಾಜಾಕಿ ಮಾವಿನ ಹಣ್ಣು 5 ಲಕ್ಷ ರೂಪಾಯಿ ಅಂತೆ. ಇದೆಲ್ಲ ಮಾತಾಡಿದ್ರು. ಪ್ರಶ್ನೆ ಏನು, ಈಗ ಅದನ್ನು ಬೆಳ್ಳೆ ಕೂಡ ರೈತರು ಶುರು ಮಾಡಿದ್ದಾರೆ. ಕೆಲವರು 2.5 ಲಕ್ಷಕ್ಕೆ ಇದನ್ನು ಮಾರ್ತಾ ಇದ್ದೀನಿ ನಾನು, ವಿದೇಶಕ್ಕೆ ಇದನ್ನು ರಫ್ತು ಮಾಡಿಬಿಟ್ರೆ 2.5 ಲಕ್ಷ ರೂಪಾಯಿ ಹಣ ಸಿಗುತ್ತೆ ನಮಗೆ ಒಂದೇ 1 kgಗೆ. ನಮ್ಮ ದೇಶದಲ್ಲೇ ಬಂದು ಕೆಲವರು ಕೊಂಡುಕೊಳ್ತಾ ಇದ್ದಾರೆ, ಮಹಾರಾಷ್ಟ್ರ ಕಡೆಯಿಂದ ಬಂದು ಕೊಂಡುಕೊಳ್ತಾ ಇದ್ದಾರೆ. ಅವರು ಇದನ್ನು ಕೊಂಡುಕೊಳ್ತಾ ಇರೋದು 1 ಲಕ್ಷ ರೂಪಾಯಿ 1 kgಗೆ. ಇದೆಲ್ಲ ಚರ್ಚೆ ಇದೆಯಲ್ಲ. ನಿಜವಾಗಿಯೂ ಮಿಯಾಜಾಕಿ ಈ ಮಾವಿನ ಹಣ್ಣಿನ ಅಸಲಿ ಎತ್ತು ಏನು? ಇದಕ್ಕೆ IIHR ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ, ಯಾವ ಮಿಯಾಜಾಕಿ ರೀ ಅದು? ನಮ್ಮ ಸೇಂದೂರ ಮಾವಿನ ಹಣ್ಣಿದೆಯಲ್ಲ, ಆ ಮಾವಿನ ಹಣ್ಣಿನ ಸಿಪ್ಪೆ ಅದು ತೊಟ್ಟಿಗೂ ಸಮ ಅಲ್ಲ, ಅದರ ತೊಟ್ಟಿಗೂ ಈ ಹಣ್ಣು ಸಮ ಅಲ್ಲ. ಈ ಮಿಯಾಜಾಕಿ ಇದೆಯಲ್ಲ, ರೆಫರ್ ಮಾಡುವಂತಹ, ಶಿಫಾರಸು ಮಾಡುವಂಥ, ಇದು ಬೆಳಿರಿ ಅಂತ ಹೇಳುವಂಥ ತಳಿನೇ ಅಲ್ಲ ಇದು. ಈ ರೈತರುಗಳಿಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ದೊಡ್ಡ ಎಚ್ಚರಿಕೆ ಕೊಡ್ತಾ ಇದೆ. ಇಲ್ಲಿ ಹುಷಾರ್ ಮಿಯಾಜಾಕಿ ವಿಚಾರದಲ್ಲಿ. ಕಾರಣ ಏನಂತ ಹೇಳಿದ್ರೆ, ಒಂದೊಂದು ಗಿಡವನ್ನೇ 10,000 ರೂಪಾಯಿಗೆ, 15,000 ರೂಪಾಯಿಗೆ, 20,000 ರೂಪಾಯಿಗೆ ಮಾರಕ್ಕೆ ಶುರು ಮಾಡಿದ್ದಾರೆ. 4 ವರ್ಷಗಳಲ್ಲಿ ಹಣ್ಣು ಬಿಡುತ್ತೆ ಇದು. ನೆಟ್ಟ 4 ವರ್ಷಗಳ ಹಣ್ಣು ಬಿಡುತ್ತೆ. ಕೆಲವರು ಏನು ಮಾಡ್ತಾರೆ, ತೋಟಗಳಲ್ಲೇ, ಅಂದರೆ ನರ್ಸರಿ ಇರುತ್ತಲ್ಲ, ನರ್ಸರಿಯಲ್ಲೇ 2 ವರ್ಷದ ಅವಧಿಗೆ ಬೆಳೆಸ್ಬಿಡ್ತಾರೆ ಅದನ್ನು. ಆ ಗಿಡ 2 ವರ್ಷ ಬೆಳೆದಿರೋ ಗಿಡನ ತಂದು ಇವರು ಹೊಲದಲ್ಲಿ ನೆಡ್ತಾರಲ್ಲ, 2 ವರ್ಷ ಸಾಕು ಅಂತ. ಆ ಒಂದು ಗಿಡಕ್ಕೆ 10,000, 15,000, 20,000ಕ್ಕೆ ಮಾರ್ತಾ ಇದ್ದಾರಲ್ಲ. ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ನೀವು. IIHR ಹೇಳ್ತಿರೋದು ಇದು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಎಚ್ಚರಿಕೆ ಕೊಟ್ಟಿರೋದಲ್ಲಿ 1 kg ಮಾವಿನ ಹಣ್ಣಿಗೆ ಯಾವ ದಿಕ್ಕಿನಿಂದ ನೀವು ನೋಡಿದ್ರೂ ಕೂಡ ಈ ಬೆಲೆ 1 ಲಕ್ಷ ರೂಪಾಯಿ ಇದೆಯಲ್ಲ, ಇದು ಸೈಂಟಿಫಿಕ್ ಅಲ್ಲ, ವೈಜ್ಞಾನಿಕ ಅಲ್ಲ ಇದು. ಈ ಲಕ್ಷಾಂತರ ರೂಪಾಯಿಯ ಹಣ್ಣಿನ ಹಿಂದೆ ವಂಚನೆಯ ದೊಡ್ಡ ಜಾಲವಿದೆ. ಹುಷಾರ್. ಈ ಬಗ್ಗೆ ಯಾರು ಕೂಡ ಮೋಸ ಹೋಗಬಾರದು, ಎಚ್ಚರಿಕೆಯಿಂದ ರೈತರಿರಬೇಕು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHR ಎಚ್ಚರಿಕೆ ಕೊಟ್ಟಿರೋದು. ಮಿಯಾಜಾಕಿ ಅಸಲಿ ಕಥೆ ಏನಪ್ಪ ಅಂದರೆ, ನೋಡಿ, ಜಪಾನ್ನ ಒಂದು ಪ್ರದೇಶದ ಹೆಸರು ಮಿಯಾಜಾಕಿ ಅಂತ. ಅಮೆರಿಕದ ಫ್ಲೋರಿಡಾ ಪ್ರಾಂತ್ಯದಲ್ಲಿ ಐರ್ವಿನ್ ಎಂಬ ತಳಿಯನ್ನು ಅಭಿವೃದ್ಧಿಪಡಿಸಲಾಗಿರುತ್ತೆ. ಇದು ಫ್ಲೋರಿಡಾ ಮೂಲ ಇದರದು. ಈ ಐರ್ವಿನ್ ತಳಿಯನ್ನೇ ಜಪಾನ್ನಲ್ಲಿ ಮಿಯಾಜಾಕಿ ಅಂತ ಕರೆದು ಅವರು ಕೂಡ ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಇದು ಹೇಗಿರುತ್ತೆ ಅಂದರೆ, ಹಣ್ಣಿದು ನಿಮಗೆ ಕಡು ಕೆಂಪು ಬಣ್ಣ ಹೊಂದಿರೋದ್ರಿಂದ, ತುಂಬ ರೆಡ್ ಕಲರ್ ಇದು, ಕಡು ಕೆಂಪು ಬಣ್ಣ, ರಕ್ತವರ್ಣ ಹೊಂದಿರೋದ್ರಿಂದ ನೋಡೋಕ್ಕೆ ಇದು ಆಕರ್ಷಕವಾಗಿದೆ. ರುಚಿ ಮತ್ತು ಸುವಾಸನೆಯಲ್ಲಿ ನಮ್ಮ ದೇಶದ ಮಾಮೂಲಿ ತಳಿಗಳಿಗಿಂತ ಏನೋ ಅದರಲ್ಲಿ ವಿಶೇಷ ಸುವಾಸನೆ ಇದೆ, ವಿಶೇಷ ರುಚಿ ಇದೆ. ಇದು ಏನೂ ಅಲ್ಲ. ನಮ್ಮ ದೇಶದ ಮಾಮೂಲಿ ಸೇಂದೂರ ಮಾವಿನ ಹಣ್ಣಿಗೂ ಸಮ ಆಗಲ್ಲ. ಅದೇ ರೀತಿಯಲ್ಲಿ ಒಂದಷ್ಟು ಸುವಾಸನೆ ಇದರಲ್ಲಿ ಇದೆ, ಬಿಟ್ಟರೆ ಸ್ಪೆಷಲ್ ಏನೂ ಇಲ್ಲ. ಜಪಾನಲ್ಲಿ ಇದನ್ನು ಸೂರ್ಯನ ಮೊಟ್ಟೆ ಅಂತ ಕರೀತಾರೆ. ಅಲ್ಲಿನ ಶ್ರೀಮಂತರು ಇದನ್ನು ಗಿಫ್ಟ್ ಕೊಡೋಕ್ಕೆ ಬಳಸ್ತಾರೆ ಅವರು. ವಂಚನೆ ಮತ್ತು ನಿಯಮ ಉಲ್ಲಂಘನೆ. ಭಾರತಕ್ಕೆ ಯಾವುದೇ ವಿದೇಶಿ ತಳಿ ಬರಬೇಕಾದ್ರೆ ಮೊದಲು ಭಾರತದಲ್ಲಿರ್ತಕ್ಕಂಥ ಮಾನದಂಡಗಳನ್ನು ಪೂರೈಸಬೇಕು, ಅನುಮತಿ ಪಡೆದುಕೊಳ್ಳಬೇಕು. ICAR, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಇದೆಯಲ್ಲ, ಅಲ್ಲಿಂದ ಕ್ವಾರಂಟೈನ್ ಮಾನದಂಡ ಪೂರೈಸಬೇಕಾಗತ್ತೆ. ಯಾವುದೋ ತಳಿ ಬರುತ್ತೆ, ಇವೆಲ್ಲ BT ಅದು ಇದು ಅಂತೆಲ್ಲ ಅವಾಗ ಮಾತಾಡ್ತಾ ಇದ್ರಲ್ಲ, ಏನೋ BT ತಳಿ ಅಂತೆ, ಅದಂತೆ ಇದಂತೆ ಅಂತ. ಯಾವುದೋ ತಳಿ ಬಂದು ಏನೋ ರೋಗ ಹರಡುವಂತ ಆಗಿಬಿಟ್ರೆ, ಬೆಳೆ ಹಾಳು ಮಾಡುವಂತ ಆಗಿಬಿಟ್ರೆ, ಅದರಿಂದ ಕಳೆ ಬರೋ ಥರ ಆಗಿಬಿಟ್ರೆ, ಇನ್ನೇನು ಒಂಥರ ರೋಗಗಳು ಶುರುವಾಗ್ಬಿಟ್ರೆ. ಹಾಗಾಗಿ ಕ್ವಾರಂಟೈನ್ ಅಂದರೆ ಬಂದು ಇಂಥಷ್ಟು ದಿನ ಅಂತ ನಮ್ಮ ಲ್ಯಾಬ್ಗಳಲ್ಲಿಟ್ಟು ಅದರ ಕಥೆ ಏನು, ಅದರ ಗುಣಗಳೇನು, ಅದು ಬೆಳೆಯುವಂಥ ವಾತಾವರಣ ಏನು, ಅದರ ಒಳ್ಳೆಯ ಗುಣಗಳೇನು, ಅದರಿಂದ ಕೆಟ್ಟದಾಗೋದೇನು, ಇದೆಲ್ಲ ನೋಡಬೇಕಾಗತ್ತೆ ನಾವು ಕ್ವಾರಂಟೈನ್ ಮಾಡಿ. ಆ ಥರದ್ದೇನು ಪೂರೈಸ್ತೇನೆ ಈ ತಳಿ ನುಗ್ಗಿ ನುಸುಳಿ ಬಂದುಬಿಟ್ಟಿದೆ. ಯಾವ ಪ್ರಕ್ರಿಯೆಗೂ, ಯಾವ ಅಫಿಷಿಯಲ್ ಪ್ರಕ್ರಿಯೆಗೂ ಮಿಯಾಜಾಕಿ ಒಳಪಟ್ಟಿಲ್ಲ ಇಲ್ಲಿ. ಹೀಗಿದ್ದರೂ ಕೆಲವು ನರ್ಸರಿಗಳು ರೈತರನ್ನು ಮರಳು ಮಾಡ್ತಾ ಇವೆ ಇಲ್ಲಿ. ಇದೊಂದು ಶುರುವಾಗ್ಬಿಟ್ಟಿದೆ ಇವಾಗ. ಎಕ್ಸಾಟಿಕ್ ಫ್ರೂಟ್ಸ್, ಇದು ಜರ್ಮನಿದು, ಇದು ಜಪಾನ್ದು, ಇದು ಐರ್ಲ್ಯಾಂಡ್ದು, ಇದು ಇಂಗ್ಲೆಂಡ್ದು. ಎಕ್ಸಾಟಿಕ್ ಫ್ರೂಟ್ಸ್ ಇದು ಒಂದೇ ಒಂದು ಸಪೋಟಾಗೆ 10,000 ರೂಪಾಯಿ ಇದೆ ಒಂದು ಗಿಡ. ಒಂದು ಬೀಜ ತಂದು ಕೊಟ್ರಿ, ನಾವೇ ನಿಮಗೆ 5,000 ರೂಪಾಯಿ ಕೊಡ್ತೀವಿ ಅಂತ ಮಾತಾಡ್ತಾರೆ. ಈ ಗಿಡ 25,000 ಇದೆ, 70,000 ಇದೆ, ಈ ಹಣ್ಣಿಲ್ಲಿ ಎಲ್ಲೂ ಸಿಗಲ್ಲ, ಇದು ನೀವೇನಾದರೂ ಬೆಳೆದುಬಿಟ್ರೆ ನಿಮಗೆ ಲಕ್ಷಾಂತರ ರೂಪಾಯಿ ಸಿಗುತ್ತೆ. ಇದೆಲ್ಲ ಇದೆಯಲ್ಲ, ಈ ತರಹದ ವಿಚಾರಗಳಲ್ಲಿ ಯಾರೂ ಕೂಡ ಮೋಸ ಹೋಗಬೇಡಿ. 1,000 ರೂಪಾಯಿನಿಂದ ಹಿಡಿದು ಈ ಸಸಿಯನ್ನು 10,000 ರೂಪಾಯಿವರೆಗೂ ಮಾರಾಟ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ರೈತರನ್ನು ದಾರಿ ತಪ್ಪಿಸ್ತಕ್ಕಂಥ ತಂತ್ರ ಅಂಥೇಳಿ IIHR ಹೇಳಿದೆ. ಕ್ಯಾನ್ಸರ್ ಗುಣಪಡಿಸುವಂಥ ಶಕ್ತಿ ಇದಕ್ಕಿದೆಯಾ? ಈ ಹಣ್ಣು ತಿಂದರೆ ಕ್ಯಾನ್ಸರೇ ವಾಸಿಯಾಗಿಬಿಡುತ್ತೆ ಅನ್ನೋದೇ ದೊಡ್ಡ ಸುಳ್ಳಿದು. ನಮ್ಮ ದೇಶದ ಸೇಂದೂರ ಹಣ್ಣಿನ ಸಿಪ್ಪೆಗೆ ಇರ್ತಕ್ಕಂಥ ಗುಣ ಕೂಡ ಈ ಹಣ್ಣಿಗೆ ಇಲ್ಲ. ಅನಗತ್ಯವಾಗಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ರೈತರ ಹಣ ಲೂಟಿ ಮಾಡ್ತಾ ಇದ್ದಾರೆ. ಹುಷಾರ್ ಅಂಥೇಳಿ ಎಚ್ಚರಿಕೆಯನ್ನು ಕೊಡಲಾಗಿದೆ.